ರಸ್ತೆಯ ಮೇಲೆ ಗಬ್ಬೆದ್ದು ನಾರ್ತಾ ಇರೋ ಚರಂಡಿ ನೀರಿನಿಂದ ಗ್ರಾಮಸ್ಥರು ಹೈರಾಣು. ಡೆಂಗ್ಯೂ, ಮಲೇರಿಯಾದಂತಹ ರೋಗಗಳಿಗೆ ತುತ್ತಾಗಿ ರೋಗಗ್ರಸ್ತರಾಗ್ತಾ ಇರೋ ಜನ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅನಾರೋಗ್ಯದಿಂದ ಬಳಲ್ತಾ ಇರೋ ಗ್ರಾಮಸ್ಥರ ಅಳಲು. ಹೀಗೆ ಮನೆ ಮುಂದೆ ನಿಂತಿರುವ ಚರಂಡಿ ನೀರು, ಈ ಚರಂಡಿ ನೀರಿನ ರಸ್ತೆಯ ಮೇಲೆಯೇ ಓಡಾಡ್ತಾ ಇರೋ ಗಾಡಿಗಳು, ಅದರ ಪಕ್ಕದಲ್ಲಿಯೇ ಚರಂಡಿ ವಾಸನೆ ಕುಡಿದುಕೊಂಡು ಬದುಕ್ತಾ ಇರೋ ಜನ. ಚರಂಡಿ ನೀರಿನ ವಾಸನೆ ಕುಡಿದು ಇಲ್ಲಿನ ಜನರು ರೋಗ ರುಜಿನಗಳಿಗೆ ತುತ್ತಾಗ್ತಿದ್ದಾರೆ ಅನ್ನೋದು ಇಲ್ಲಿನ ಜನಗಳ ಗೋಳು. ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿದ್ರೂ ಡೋಂಟ್ ಕೇರ್ ಅಂತಿದ್ದಾರಂತೆ. ಎಲ್ಲಿ ಈ ಅವ್ಯವಸ್ಥೆಯ ದುಸ್ಥಿತಿ ಅಂತೀರಾ? ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ಹೌದು, ಈ ದೃಶ್ಯ ಕಂಡು ಬಂದಿದ್ದು ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ಸಿದ್ದಾಪುರ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಜಾಲಾಡು ಗ್ರಾಮದಲ್ಲಿ. ಇಲ್ಲಿ ಹಲವಾರು ತಿಂಗಳಿನಿಂದ ಚರಂಡಿ ನೀರು ಮುಂದೆ ಹೋಗಲು ಜಾಗವಿಲ್ಲದೆ ಮನೆಯ ಮುಂದಿನ ರಸ್ತೆಯಲ್ಲಿಯೇ ನಿಂತಿದೆ. ಇದರ ಮೇಲೆ ಅಕ್ಕಪಕ್ಕದ ಮನೆಯವರು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಗ್ರಾಮಗಳಲ್ಲಿ ವಾಸಿಸುವ ಜನರು ಮಾರಕ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ಇನ್ನು ಈ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆ ಕಟ್ಟಲು ಗ್ರಾಮಾಂತರ ವ್ಯಾಪ್ತಿಯ ಜಾಲಗಳಲ್ಲಿ ಅನುಕೂಲ ಕಲ್ಪಿಸಿದ್ದಾರೆ. ಇದರಿಂದ ಚರಂಡಿ ನಿರ್ಮಾಣ, ರಸ್ತೆ ನಿರ್ಮಾಣಕ್ಕೆ ಬಹಳ ತೊಂದರೆ ಆಗ್ತಿದೆಯಂತೆ. ಇನ್ನು ಈ ನಿಂತ ಕೊಳಚೆ ನೀರಿನ ಕಾಟ ತಾಳಲಾಗದೆ ಈಗಾಗಲೇ 2 ಕುಟುಂಬಗಳು ಖಾಲಿ ಮಾಡಿದ್ದಾರಂತೆ. ಇನ್ನುಳಿದಿರೋದು ನಾವು. ಇಲ್ಲಿರೋದಕ್ಕಿಂತ ಮನೆ ಖಾಲಿ ಮಾಡಿದ್ರೆ ಎಲ್ಲಾದ್ರೂ ದೂರ ಹೋಗೋದು ವಾಸಿ ಅಂತಿದ್ದಾರೆ. ಇನ್ನು ಚರಂಡಿ ನಿರ್ಮಾಣಕ್ಕೆಂದು ಸ್ಥಳವನ್ನ ಗುರುತಿಸಿದ ಗ್ರಾಮ ಪಂಚಾಯಿತಿ ಚರಂಡಿ ನಿರ್ಮಾಣಕ್ಕೆ ಮುಂದಾಗಿತ್ತು. ಆದರೆ ಪಕ್ಕದ ಜಾಗದವರ ಖಾತೆಯಿಂದಾಗಿ ಅದು ಅರ್ಧಕ್ಕೆ ನಿಂತು ಹೋಗಿದೆಯಂತೆ. ಈ ಕಾರಣಕ್ಕೆ ಚರಂಡಿ ನೀರು ಹೊರ ಹೋಗಲು ಆಗದೆ ನಿಂತಲ್ಲೇ ನಿಂತಿದೆಯಂತೆ. ಈ ಸಮಸ್ಯೆಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಗ್ರಾಮಸ್ಥರು ಕಿಡಿಕಾರಿದ್ರು. ಊರಿಡ್ದಾಗಳಿಂದ ನೀರು ಹೋಗ್ತಾ ಇದಾವೆ, ಅವರು ಪಾಯ ಅಡ್ಡ ಕಟ್ಟಿದ್ದಾರೆ, ಅಡ್ಡ ಕಟ್ಟಿಬಿಟ್ಟು ಮಣ್ಣು ಹಾಕಿದ್ದಾರೆ. ನಾವ್ ಈ ತರ ಬಿಡಲ್ಲ ಈ ಕಡೆ ಅಂತ ಹೇಳಿ ಕಟ್ಟಿರೋದು ಪಾಯ. ಅವರು ಬನ್ನಿ ಸರ್, ಆ ಕಡೆ ತೋರಿಸಿ ಬನ್ನಿ ಅಂತ ಹೇಳ್ಬಿಟ್ಟು ಕಂಬಿ ಕಟ್ಟೈತೆ ನೋಡಿ. ಕಂಬಿ ಕಾಣಿಸುತ್ತಾ? ಅಲ್ಲಿ ಅಡ್ಡ ಹಾಕ್ತಿದ್ದಂಗೆ ಇದು ಚರಂಡಿ ಕೆಲಸ ಇಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ. ಎಷ್ಟು ತಿಂಗಳಿಂದ ಇದ್ದಮ್ಮ ಇಲ್ಲಿ? ಹಾಂ 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 ಅಲ್ಲಮ್ಮ, ನಿಮ್ಮ ಮೆಂಬರ್ ಯಾರಿಲ್ವೇನಮ್ಮ ಗೆದ್ದಿರೋರು ಇಲ್ಲಿ? ಇನ್ನು ಮನೆ ಮುಂದೆ ಈಜುಕೊಳದ ರೀತಿಯಲ್ಲಿ ನೀರು ನಿಂತುಕೊಂಡಿರುವುದರಿಂದ ಅಕ್ಕಪಕ್ಕದ ಮನೆಯವರು ಹಲವು ಮಾರಕ ರೋಗಗಳಿಗೆ ತುತ್ತಾಗಿ ಆಸ್ಪತ್ರೆ ಸೇರುವಂತಾಗಿದೆ. ಇತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಹಾಯಾಗಿದ್ದಾರೆ. ಆದರೆ ದುರ್ವಾಸನೆಯಲ್ಲಿಯೇ ಜೀವನ ಸಾಗಿಸ್ತಾ ಇರುವವರ ಗೋಳಿಗೆ ಅಧಿಕಾರಿಗಳು ಕೂಡಲೇ ಸ್ಪಂದಿಸಬೇಕಾಗಿದೆ. ಇಲ್ಲವಾದಲ್ಲಿ ಗ್ರಾಮಸ್ಥರು ಮಲೇರಿಯಾ, ಡೆಂಗ್ಯೂ ಅಂತಹ ರೋಗಗಳಿಗೆ ಸಾವನ್ನಪ್ಪುವುದು ಗ್ಯಾರಂಟಿ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.